ಈಗಾಗಲೇ ಬಿಗ್ ಬಾಸ್ ಮುಗಿದು 4 ತಿಂಗಳಾಯಿತು. ಇನ್ನು ಅಕ್ಟೋಬರು ಬಿಗ್ ಬಾಸು 13 ಸ್ಟಾರ್ಟ್ ಆಗುತ್ತೆ. ಅದಕ್ಕಿನ್ನ 6 ತಿಂಗಳಿದೆ. ಯಾವ ಸೀಸನು ಮಾಡದೇ ಇರೋ ರೆಕಾರ್ಡು ಈ ಸೀಸನ್ ಮಾಡ್ಕೊಂಬಂತು. ಅದು ಜನಗಳು ವೀಕ್ಷಣೆ ಆಗ್ಬೋದು. ಬರೀ ಕರ್ನಾಟಕ ಜನ ಮಾತ್ರ ಅಲ್ಲ, ಬೇರೆ ಭಾಷೆ ಜನನೂ ಬಿಗ್ ಬಾಸ್ ನೋಡೋಕ್ಕೆ ಶುರು ಮಾಡಿದರು. ಅವರು ಸುಮ್ಮನೆ ನೋಡೋದು ಮಾತ್ರ ಅಲ್ಲ, ನಮ್ಮ ಕನ್ನಡದವ್ರು ಯಾವ ರೀತಿ ಸಂಭ್ರಮ ಪಟ್ಟಿದ್ರು ಅದೇ ರೀತಿ ಅವರು ಸಂಭ್ರಮ ಪಟ್ಟರು. ಇದಕ್ಕೆ ಮುಖ್ಯವಾದ ಕಾರಣ ಗಿಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಾವು ತುಂಬ ಸೀಸನ್ ನೋಡ್ಕೊಂಬಂದಿದ್ದೀವಿ. ಆ ಸೀಸನ್ಗಳ್ನು ತುಂಬ ಜನ ವೀಕ್ಷಿಸ್ತಾ ಇದ್ದರು, ತುಂಬಾ ಇಷ್ಟಪಡ್ತಿದ್ರು. ಆದರೆ ಈ ಸೀಸನು ಆ ಎಲ್ಲ ಸೀಸನ್ಗಿಂತ 10 ಪಟ್ಟು ಜಾಸ್ತಿ ವೀಕ್ಷಣೆ ಪಡ್ಕೊಂಡಿದೆ, ಜನಗಳು ಇಷ್ಟ ಆಗಿದೆ. ನಾನು ಹೇಳಿದ್ನಲ್ಲ, ಬೇರೆ ಭಾಷೆ ಜನಗಳಿಗೆಲ್ಲ ತಲುಪಿದೆ. ಈ ಸಲ ಬಂದಿದ್ದು ಓಟ್ಗಳೇ ಇವಕ್ಕೆಲ್ಲ ಸಾಕ್ಷಿ. ಬೇರೆ ಸೀಸನಲ್ಲಿ ಏನಂದರೆ ವಿನ್ನರ್ಗೆ 5 ಕೋಟಿ ಬರ್ತಾಯಿತ್ತು, ಇನ್ನು ಮಿಕ್ಕಿದವ್ರಿಗೆಲ್ಲ ಲಕ್ಷಗಳಲ್ಲಿ ಬರ್ತಾಯಿತ್ತು. ಈ ಸತಿ ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ಗೆ ಕೋಟಿಗಳಲ್ಲಿ ಬಂದಿದೆ ಓಟ್ಸು. ಮತ್ತು ವಿನ್ನರ್ಗೆ 55 ಕೋಟಿ ಓಟ್ಸ್ ಬಂದಿದೆ. ಲೆಕ್ಕ ಹಾಕ್ಕೊಳ್ಳಿ, 55 ಕೋಟಿಯಲ್ಲಿ 5 ಕೋಟಿಯಲ್ಲಿ ಅಂತ. ಇದಕ್ಕೆ ಕಾರಣ ಬಂದು ಗಿಲ್ಲಿ ಆ ಮನೆಯಲ್ಲಿ ಇದ್ದ ರೀತಿ, ಯಾವ ರೀತಿ ಅವನು ಎಲ್ರಿಗೂ ಮನೋರಂಜನೆ ಕೊಟ್ಟ, ಅವ್ನು ಮಾತಾಡ್ತಿದ್ದ ಶೈಲಿ ಇರ್ಬೋದು, ಅವನ ತನನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇದಕ್ಕಿಂತ ಮುಂಚೆನೂ ಗಿಲ್ಲಿನ ಸುಮಾರು ಕಡೆ ನೋಡಿದ್ವಿ, ಅಲ್ಲಿನೂ ಇದೇ ರೀತಿ ಮನೋರಂಜನೆ ಕೊಟ್ಟಿದ್ದ ತುಂಬಾ ಜನಗಳಿಗೆ. DKDಯಲ್ಲಿ ನಾವೆಲ್ಲ ಗಿಲ್ಲಿ ನೋಡಿದ್ವಿ. ಒಬ್ಬ ಒಳ್ಳೆ ಕಲಾವಿದ, ಅವನಿಗೇನಾದರೂ ಅವಕಾಶ ಸಿಕ್ಕಿದ್ರೆ ಯಾವ ರೀತಿ ಅವನು ಬೆಳೀತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕಲಾವಿದನಿಗೆ ಏನಾದರೂ ಒಂದು ಒಳ್ಳೆ ಅವಕಾಶ ಸಿಕ್ಕಿರಲಿಲ್ಲ ಅಂದರೆ ಈಗಲೂ ಸಾಮಾನ್ಯ ಮನುಷ್ಯನಾಗೇ ಇರ್ತಾ ಇದ್ದ. ಗಿಲ್ಲಿನೇ ಹೇಳ್ಕೊಂಡಿದ್ದಾನೆ, DKD ನನಗೆ ತುಂಬಾ ಕೊಟ್ಟಿದೆ ಅಂತ, ಶಿವಣ್ಣ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ. ಆ ರೀತಿ ಸಪೋರ್ಟ್ ಮಾಡಿದ್ದಕ್ಕೆ ಗಿಲ್ಲಿ ಆ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು. ಮತ್ತು ಗಿಲ್ಲಿ ಮಾಡ್ತಾ ಇದ್ದಿದ್ದು ಎಲ್ಲ ಕಾಮಿಡಿಗೂ ತುಂಬಾ ಪ್ರೋತ್ಸಾಹ ಕೊಟ್ಟರು. ಯಾಕಂದರೆ ಒಂದು ಕಾಮಿಡಿ ಮಾಡ್ತಾರೆ ಅಂದರೆ ಒಂದರಲ್ಲಿ ನಗು ಬರ್ಬೋದು, ಇನ್ನೊಂದರಲ್ಲಿ ನಗು ಬರದೇ ಇರ್ಬೋದು. ಗಿಲ್ಲಿಯಲ್ಲಿ ಮಾಡ್ತಾ ಇದ್ದಿದ್ದು ಒಂದು ಪ್ರಾಪರ್ಟಿ ಕಾಮಿಡಿ ಆಗಿರ್ಬೋದು. DKDಯಿಂದ ಇದು ತುಂಬ ದೊಡ್ಡ ಮಟ್ಟದಲ್ಲೇ ತಲುಪ್ತು. ಮತ್ತು DKD ಆದಮೇಲೆ ಗಿಲ್ಲಿ ಒಂದೆರಡು ಶೋ ಅಲ್ಲಿ ಕಾಣಿಸ್ಕೊಂಡ, ಆದರೆ ಅಲ್ಲಿ ಅಷ್ಟು ಅವಕಾಶ ಸಿಕ್ಕಿಲ್ಲ. ಅದಾದಮೇಲೆ ಬಿಗ್ ಬಾಸ್ಗೆ ಗಿಲ್ಲಿ ಬಂದ. ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ, ಒಂದು ಟ್ಯಾಲೆಂಟು ಯಾವ ರೀತಿ ತಲುಪ್ಬೋದು ಅನ್ನೋದಕ್ಕೆ. ಗಿಲ್ಲಿ ಯಾವ ರೀತಿ ಆಚೆ ಆಟ ಆಡಿದ್ನೋ ಅದೇ ರೀತಿ ಒಳಗಡೆ ಅವನ ತನದಿಂದ ಇದ್ದ. ಇದು ಹೇಗಿತ್ತು ಅಂದರೆ, ಗಿಲ್ಲಿ ಆ ಮನೇಲಿ ಇದ್ದಿದ್ದ ರೀತಿ ಎಲ್ರಿಗೂ ಮನೆ ಮಗ ಅನ್ನೋ ರೀತಿ ತಲುಪದ. ನಾವು ಸಾಕಷ್ಟು ಉದಾಹರಣೆ ನೋಡಿದ್ದೀವಿ. ಗಿಲ್ಲಿನ ಯಾರಾದರೂ ಏನಾದರೂ ಹೇಳಿದ್ರೆ, ಇಲ್ಲ ಸುದೀಪ್ ಅವರೇ ಗಿಲ್ಲಿಗೆ ಏನಾದರೂ ಹೇಳಿದ್ರೆ ಹೊರಗಡೆ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾಯಿದ್ರು ಅಂತ. ಗಿಲ್ಲಿನ 1-2-3 ಕಡೆ ಬಿಗ್ ಬಾಸಲ್ಲಿ ಗುರುತಿಸಿಲ್ಲ ಅಂದ್ಬಿಟ್ಟು ಏನೇನಾಯಿತು ಅಂತಲೂ ನಾವು ನೋಡಿದ್ವಿ. ನಾನು ಯಾವ ವಿಚಾರ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನಿಮಗೂ ಗೊತ್ತಿರತ್ತೆ, ಅದು ಕಮೆಂಟಲ್ಲಿ ತಿಳಿಸಿ. ಕಾದು ನೋಡೋಣ, ನೆಕ್ಸ್ಟ್ ಬರೋ ಸೀಸನು ಅದು ಇದೇ ರೀತಿ ಹೆಸರು ಮಾಡತ್ತಾ ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.